ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದೀಗ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಫ್ಯಾನ್ಸ್ ಬರ್ತಾ ಇದ್ದಾರೆ ದರ್ಶನ್ರನ್ನ ನೋಡಬೇಕು ಅಂತ. ಬಳ್ಳಾರಿ, ಬೆಳಗಾವಿ, ಪಾವಗಡದಿಂದ ಬಂದಿರುವಂತ ಫ್ಯಾನ್ಸ್ ತಮ್ಮ ಹೀರೋವನ್ನ ನೋಡಬೇಕು ಅನ್ನೋದಾಗಿ ಪರಪ್ಪನ ಅಗ್ರಹಾರ ಜೈಲ್ ಕಡೆಗೆ ಬರ್ತಾ ಇದ್ದಾರೆ. ಕುಟುಂಬದವರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನ ಕೊಟ್ಟಿರುವಂತ ಹಿನ್ನೆಲೆ ಇಲ್ಲಿ ಫ್ಯಾನ್ಸ್ಗೆ ಭೇಟಿಯಾಗೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ, ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಡಿಯಲ್ಲಿ ಏನಂತಂದ್ರೆ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥದ್ರ ಬೆನ್ನಲ್ಲೇ ಕೆಲವು ಅಭಿಮಾನಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರುವಂಥದ್ದು ಕೆಲವು ಬೆಳವಣಿಗೆಯಷ್ಟು ಅಭಿಮಾನಿಗಳು ಇಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಸಹಜವಾಗಿ ಏನಂತಂದ್ರೆ ಇಲ್ಲಿ KSRP ತುಕಡಿ ಕೂಡ ನಿಯೋಜನೆ ಆಗಿದೆ. ಅಭಿಮಾನಿಗಳನ್ನು ಮಾತಾಡ್ಸೋಣ. ಮೇಡಮ್, ದರ್ಶನ್ ಅವ್ರು ನೋಡಕ್ ಬಂದಿರಿ, ಏನ್ ಹೇಳಿದ್ರು, ಏನಾಯ್ತು ಅನ್ನೋದು? ಅವರು ಈ ವೀಕ್ ಫ್ಯಾಮಿಲಿಗೆ ಅಷ್ಟೇ ಅವಕಾಶ ಇರೋದು, ಬಟ್ ಇವಾಗ ಆಗಲ್ಲ, ನೆಕ್ಸ್ಟ್ ವೀಕ್ ಟ್ರೈ ಮಾಡ್ರಿ ಅಂತ ಹೇಳಿದ್ರು. ಎಲ್ಲಿಂದ ಬಂದಿರುವಂಥದ್ದು? ದರ್ಶನ್ ಅವರಂದ್ರೆ ಎಷ್ಟಿಷ್ಟ? ಈಗ ಒಂದು ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಬಂದಿರತಕ್ಕಂಥದ್ದು, ಜೈಲಲ್ಲಿರುವಂಥದ್ದು, ಏನ್ ಹೇಳ್ತೀರಿ ಅಂತ? ಬೇಜಾರಾಗ್ತಾ ಇದೆ. ಬೇಗ ಬರ್ಲಿ, ಅವ್ರದ್ದು ಏನೇ ತಪ್ಪಿರ್ಲಿ, ನಾವು ಅವ್ರ ಅಭಿಮಾನಿ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಎಷ್ಟೇ ಆಗಲಿ ಅವರ ಅಭಿಮಾನಿಗಳಿಗೆ ಅವರ ಹೀರೋನೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆ ನಂತರ ಸಾಬೀತಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ. ಇನ್ನೊಂದು ಪ್ರಮುಖವಾಗಿ ದರ್ಶನ್ ಅವರು ಜೈಲಲ್ಲಿ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿದಿನ ಒಬ್ಬ PSI ಜೊತೆಗೆ ಕಾನ್ಸ್ಟೇಬಲ್ಗಳನ್ನು ಕೂಡ ವಿಶೇಷವಾಗಿ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ. ಸೊ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಒಂದು KSRP ತುಕಡಿ ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ಇಡೀ ಒಂದು ಪರಪ್ಪನ ಅಗ್ರಹಾರದ ಆವರಣದಲ್ಲಿ ಅಂದ್ರೆ ಒಂದು KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಕೆಲವು ಅಭಿಮಾನಿಗಳು ಕೂಡ ಮಾತನಾಡಿರುವಂಥದ್ದು ಒಂದು ಕಡೆ. ಆದರೆ ಬಂದು ಅವ್ರನ್ನ ಭೇಟಿ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇರುವಂಥದ್ರ ಜೊತೆಗೆ ಇಲ್ಲಿ ಪೊಲೀಸ್